ಇದು RPM ಕಂಪ್ನಿಯಿಂದ ಟ್ರಿಪ್ ತಗೊಂಡ್ ಬಂದಿದ್ರಿ. 1 ನೈಟ್ 2 ಡೇಸ್ ಪ್ಯಾಕೇಜ್ ತಗೊಂಡಿದ್ರಿ. ನಮ್ ಕಡೆಯಿಂದ ಗೋವಾ ಸರ್ವಿಸ್ ಯಾವ ತರ ಸರ್ವಿಸ್ ಸಿಕ್ತು ನಿಮ್ಗೆ ಮೇಡಮ್ ಅವ್ರ ಪ್ಲೀಸ್? ಓಕೆ, ಸೊ ನಾನು ಫಸ್ಟ್ ಟೈಮ್ ಗೋವಾಗ್ ಬಂದಿರೋದು. ಕ್ರೆಡಿಟ್ ಎಲ್ಲ ಥ್ಯಾಂಕ್ಸ್ ಟು ನಮ್ಮ ಪ್ರಶಾಂತ್ ಸರ್ ಅವ್ರಿಗೆ. ಅಂಡ್ ಒಳ್ಳೆ ಪ್ಯಾಕೇಜ್ ಮಾಡ್ಕೊಟ್ಟಿದ್ದಾರೆ. ಅಂಡ್ ಒಳ್ಳೆ ಬ್ರೇಕ್ಫಾಸ್ಟ್, ಒಳ್ಳೆ ಊಟ, ಆಮೇಲೆ ನೈಟ್ ಕ್ರೂಸ್ ಅಲ್ಲಿ ಡಿನ್ನರ್ ಎಂಜಾಯ್ಮೆಂಟ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇತ್ತು. ನಾವು ಎಲ್ಲರೂ ನಮ್ಮ ಇಡೀ ಟೀಮ್ ತುಂಬಾ ಖುಷಿಯಾಗಿದೆ. ನೆಕ್ಸ್ಟ್ ನಾವು 100 ಜನ ಬರ್ತೀವಿ ಅಂತ ಮಾತ್ಕೊಟ್ಟಿದೀವಿ. ನೆಕ್ಸ್ಟ್ 2 ತಿಂಗಳಲ್ಲಿ ಮತ್ತೆ ನಾವು ಗೋವಾ ಬರ್ತೀವಿ. ಓಕೆ ಸರ್, ನಿನ್ನೆಯಿಂದ ನೀವು ನಮ್ಮ ಬಸ್ ಅಲ್ಲಿ ಟ್ರಾವೆಲಿಂಗ್ ಮಾಡ್ತಾ ಇದ್ದೀರಾ. ನಮ್ ಬಸ್ ಡ್ರೈವರ್ ಯಾವ ತರ ಬಿಹು ಯಾವ ತರ ರೂಡ್ಲಿ ಮಾತಾಡೋದು, ಯಾವ್ದು ಕೇರ್ಲೆಸ್ ಮಾಡೋದು, ಯಾವ ತರ ಪ್ರಾಬ್ಲಮ್ ಸರ್ ಬಸ್ ಅಲ್ಲಿ? ಸರ್ ನಮಗೆ ಬೆಳಗ್ಗೆ ನಾವು 5 ಗಂಟೆಗೆ ನಾವು ಗೋವಾಗ್ ಬಂದ್ವಿ. ನಿನ್ನೆ 5 ಗಂಟೆನಿಂದ ನಾವು ಸತತವಾಗಿ ನೆನ್ನೆ ಎಲ್ಲ ಫುಲ್ ಟೂರ್ ಎಲ್ಲ ಮಾಡಿದ್ವಿ ನಾವು. ನಮಗೆ ಯಾವುದೇ ತರವಾದ ರೀತಿಯಲ್ಲಿ ಒಂದೂ ಗೊಂದಲ ಆಗ್ಲಿಲ್ಲ. ನಮಗೆ ಬೆಳಗ್ಗೆ ಟಿಫನ್ ಆಗಿರ್ಬೋದು, ಮಧ್ಯಾಹ್ನ ಊಟ ಆಗಿರ್ಬೋದು, ಮತ್ತೆ ರಾತ್ರಿ ಊಟ ಆಗಿರ್ಬೋದು, ಮತ್ತೆ ಕ್ರೂಸ್ ಅಲ್ಲಿ ಊಟ ಆಗಿರ್ಬೋದು, ಮತ್ತೆ ಬಸ್ಸಲ್ಲೂ ಸಹ ನಮ್ಗೆ ಯಾವ್ದು ತೊಂದರೆ ಇಲ್ದಂಗೆ ನಮ್ಮನ್ನ ಸುರಕ್ಷಿತವಾಗಿ ನಾವು ಬೆಂಗಳೂರಿಂದ ಬಂದ್ವಿ. ಬೆಂಗಳೂರಿಂದ ಬಂದ್ರು ಆದ್ರೂ ಒಳ್ಳೆ ಸ್ಪೆಷಲ್ ಆಗಿ ಮನೆಯಿಂದ ನಾವು ಅಪ್ಪು ಸರ್ಗೆ ನಾನು ಫಸ್ಟ್ ಆಗಿ ಥ್ಯಾಂಕ್ಸ್ ಹೇಳ್ತೀನಿ. ನಾವು ಕರ್ನಾಟಕದವರು, ನಮ್ಗೆ ಏನು ಗೊತ್ತಿರ್ಲಿಲ್ಲ. ಫಸ್ಟ್ ಆಗಿ ಗೋವಾದಲ್ಲಿ ಭಯ ಇತ್ತು, ಏನಾದ್ರೂ ಆಗತ್ತೆ, ಏನೋ ತೊಂದರೆ ಆಗತ್ತೆ ಅಂತ. ಬಟ್ ಒಳ್ಳೆ ಸರ್ವಿಸ್ ಅನ್ನ ಕೊಟ್ಟಿದ್ದಾರೆ ಅಪ್ಪು ಸರ್ ಅವರು. ಒಳ್ಳೆ ಪ್ಯಾಕೇಜ್ ಅನ್ನು ಕೊಟ್ಟಿದ್ದಾರೆ. ಇನ್ನೂ ಹೆಮ್ಮೆ ಅನ್ಸುತ್ತೆ ನಮ್ ಕರ್ನಾಟಕದವ್ರೆ ಅಂತ. ಬಟ್ ಕರ್ನಾಟಕದವ್ರಂತ ಏನಂತ ಹೇಳಿಯಲ್ಲ, ಬಟ್ ಟೂರಿಸಂ ಅಲ್ಲಿ ಗೋವಾದಲ್ಲಿ ನೀವು ಯಾರೇ ಬಂದ್ರು ಅಪ್ಪು ಸರ್ನ 100% ನಂಬಿ ಬರ್ಬೋದು. ಯಾಕಂತ ಹೇಳಿದ್ರೆ ದಟ್ ಇಸ್ ದ ಬೆಸ್ಟ್. ಅಂದ್ರೆ ನಮ್ಗೆ ಏನು ಗೊತ್ತಿಲ್ದಿದ್ರು ನಮ್ಗೆ ಒಳ್ಳೆ ಸರ್ವಿಸ್, ಒಳ್ಳೆ ಊಟ. ರಿಯಲಿ ಗೋವಾದಲ್ಲಿ ಊಟನ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ನಾವು ಎಷ್ಟೋ ಸಲ ಬಂದಿದ್ವಿ. ಬಟ್ ನಮ್ಗೆ ಕರ್ಕೊಂಡು ಬಂದು ಕರೆಕ್ಟ್ ಆಗಿ ಎಲ್ಲಿ ಊಟ ಒಳ್ಳೆ ಸಿಗತ್ತೆ, ಒಳ್ಳೆ ರೂಮಿನ ವ್ಯವಸ್ಥೆ ಇದೆಲ್ಲ ಮಾಡ್ಬಿಟ್ಟು ಪಾಪ ನೈಟ್ ಡೇ ಅಲ್ಲಿ ಅವ್ರು ಏನೇ ತೊಂದರೆ ಆದ್ರೂ ಅವರೇ ಇದ್ದು ಇದಂಗೆ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಥ್ಯಾಂಕ್ಸ್ ಅಪ್ಪು ಸರ್. ಥ್ಯಾಂಕ್ ಯು.